ಪ್ರಪಂಚದಲ್ಲಿ ಅತ್ಯಂತ ಕಷ್ಟದ ಕೆಲಸ ಯಾವುದು ಅಂತ ಯಾರಾದರೂ ಕೇಳಿದರೆ ಅದಕ್ಕೆ ಉತ್ತರ RCB ಫ್ಯಾನ್ ಆಗಿರೋದು. ಓಹ ದೇವರೇ, ಆಗೋದಿಲ್ಲ ಮಾರೆ, ಸೀರಿಯಸ್ಲಿ ಎದೆನೋ ಬರ್ತದೆ ಇವರ ಮ್ಯಾಚ್ ನೋಡುವಾಗ, ರಿಸಲ್ಟ್ ನೋಡುವಾಗ. ನಾನು ಫುಲ್ಲು ರೆಡಿಯಾಗಿದ್ದೆ ಇವತ್ತು. RCBದು ಟ್ಯಾಗ್ಲೈನ್ ಎಂತಂದರೆ, ನಾವು ಗೆಲ್ಲಲ್ಲ, ಗೆದ್ದರೆ ಬಾಯಿಗೆ ಬರಿಸಿಯೇ ಗೆಲ್ಲೋದು, ಹಾಗೆ ಹೀಗೆ ಅಂತ ತಮ್ಮನೇಲೆಲ್ಲ ಹೀಗೆಲ್ಲ ಮಾಡುವ ಅಂತ ರೆಡಿ ಇಟ್ಕೊಂಡಿದ್ರೆ 1 ರನ್ನಿಂದ ಸೋತ್ರಲ್ಲ ಮಾರ್ರೆ. ಫೈಟ್ ಕೊಟ್ಟು ಸೋಲಿ ಅಂತ ಹೇಳಿದೆ. ಬಟ್ ಈ ಥರ ಅಲ್ಲ ಮಾರ್ರೆ, ಫೈಟ್ ಕೊಟ್ಟು ಒಂದು 10 ರನ್ನಿಂದ ಸೋತ್ರೆ ಫೈಟ್ ಕೊಟ್ಟು ಸೋತ್ರು ಅಂತ ಹೇಳ್ಬೋದು. ಹೀಗೆ ಆಸೆ ಹುಟ್ಟಿಸಿ ಇನ್ನೇನು ವಿನ್ ಆಗ್ತೇವೆ ಅಂತ ಹೇಳುವಾಗ ಮತ್ತೆ ಪುನಃ ಸೋತು, ಅಯ್ಯೋ ರಾಮ. ನಮ್ದು ಇಡೀ IPL ಅಲ್ಲಿ ಹೇಗಾಗಿದೆ ಅಂತಂದರೆ, ಈ IPL ಅಲ್ಲಿ 8ಕ್ಕೆ 7 ಮ್ಯಾಚ್ ಸೋತಿದ್ದೇವೆ, 1 ಮಾತ್ರ ಗೆದ್ದಿರೋದು ಪಂಜಾಬ್ ಮೇಲೆ, ಅದು ಸಹ ಇನ್ನೇನು ಸೋಲ್ತದೆ ಅಂತ ಆಗಿ ಗೆದ್ದದ್ದು. ಮೇ ಬಿ ಈ IPL ಅಲ್ಲಿ ನಾವು ಮಿಕ್ಕಿದ ಎಲ್ಲ ಮ್ಯಾಚ್ಗಳನ್ನು ಸೋಲ್ತೇವೆ ಅಂತ ಕಾಣ್ತದೆ. ಯಾಕಂದ್ರೆ ನೆಕ್ಸ್ಟ್ ಮ್ಯಾಚ್ ಮತ್ತೆ ಪುನಃ SRH ಮೇಲೆ. ಓದೇವಾ, ಆಗೋದಿಲ್ಲ ಮರೆ, ಆಗೋದಿಲ್ಲ, ನಂಗೆ ತಡ್ಕೊಳಿಕ್ಕೆ ಆಗೋದಿಲ್ಲ. ಅಯ್ಯೋ ರಾಮ, ಎಂಥ ಒಂದು ಆಗ್ತಾ ಉಂಟು. ಈ ವಿಡಿಯೋ ಮುಗಿಯೋಷ್ಟರಲ್ಲಿ ಎಂಥರ ಆಗ್ತದ ಅಂತ ನನಗೆ. ಅಯ್ಯೋ ಅಪ್ಪ, 222 ರನ್ ನೋಡಿದ್ರು KKR ಅವರು ಫಸ್ಟ್ ಬ್ಯಾಟಿಂಗ್ ಮಾಡಿ. ನಾವು ಅಂತಂದರೆ RCB IPL ಹಿಸ್ಟ್ರಿಯಲ್ಲಿ ಅವರು 200ಕ್ಕಿಂತ ಜಾಸ್ತಿ ರನ್ನನ್ನು ಸಕ್ಸಸ್ಫುಲ್ಲಾಗಿ ಚೇಸ್ ಮಾಡಿದ್ದು ಕೇವಲ 1 ಬಾರಿ. ಅದು 2010ರಲ್ಲಿ, 2016 2010 204 ರನ್ನನ್ನು ಚೇಸ್ ಮಾಡಿದ್ದೆವು. ಅದೇ ನಮ್ಮದು ರೆಕಾರ್ಡ್. ಇವತ್ತು ರೆಕಾರ್ಡ್ ಬ್ರೇಕ್ ಆಗ್ತದೆ, RCB ಹೊಸ ರೆಕಾರ್ಡ್ ಕ್ರಿಯೇಟ್ ಆಗ್ತದೆ, ಹಾಗೆ ಹೀಗೆ ಅಂತ ಅಂದ್ಕೊಂಡದ್ದು. 1 ರನ್ನಿಂದ ಸೋತ್ರಲ್ಲ ಮಾರೆ, ಎಷ್ಟು ಬೇಜಾರಾಗ್ತದೆ. ನಾನು ಮ್ಯಾಚ್ ನೋಡಿರೋದಿದ್ದವ್ರು ನೀವಾಗಿದ್ದಿದ್ರೆ ಈಗ ಹೇಳ್ತಾ ಹೋಗ್ತೇನೆ, ಆಗ ಓ ಅಂತ ಅನ್ನಿಸ್ತದೆ. ನೋಡಿ, ಫಸ್ಟ್ KKR ಬ್ಯಾಟಿಂಗ್ ಸ್ಟಾರ್ಟ್ ಆಯಿತು. ನಮ್ಮ ಗ್ರೇಟ್ ಕ್ಯಾಪ್ಟನ್ ಫ್ಯಾಫ್ ಡು ಪ್ಲೆಸಿಸ್ ಅವರು ಪವರ್ ಪ್ಲೇಯಲ್ಲಿ ಚೆನ್ನಾಗಿ ಬಾಲ್ ಹಾಕದ ಬೌಲರ್, ಅಥವಾ ಪವರ್ ಪ್ಲೇ ಬೌಲರ್ ಅಲ್ಲದ ಫರ್ಗ್ಯೂಸನ್ ಅವರಿಗೆ ಪವರ್ ಪ್ಲೇಯಲ್ಲಿ 1 ಓವರ್ ಕೊಟ್ಟರು. ಆ ಓವರಲ್ಲಿ ಸ್ವಲ್ಪ ಜಾಸ್ತಿಯೇ ಸಾಲ್ಟ್ ಹಾಕಿಬಿಟ್ರು. 1 ಓವರ್ಗೆ 28 ರನ್ ಹಚ್ಚಿದ್ರು ಸಾಲ್ಟು. ಆ ಓವರಲ್ಲಿ ಸಾಲ್ಟ್ ಅವರು ಪವರ್ ಪ್ಲೇ ಮುಗಿಯೋಷ್ಟರಲ್ಲೇ ಔಟ್ ಆಗಿ ಹೋದ್ರು. ಅಂದರೆ RCB ಇವತ್ತು ಪವರ್ ಪ್ಲೇಯಲ್ಲಿ 3 ವಿಕೆಟ್ ತೆಗೆದ್ರು ಮಾರ್ರೆ. 75 ರನ್ ಹೊಡೆದಿದ್ರು. KKR ಅವರು ಪವರ್ ಪ್ಲೇಯಲ್ಲಿ 3 ವಿಕೆಟ್ ಹೋಗಿತ್ತು. ಸಾಲ್ಟ್ ಅವರು 14 ಬಾಲಿಗೆ 48 ರನ್. ಓ ಮೈ ಗಾಡ್, 14 ಬಾಲಿಗೆ 48. ಅಪ್ಪ ದೇವರ್ರೆ, ಎಂತ ಆ ಥರ ಹೊಡೆಯೋದು? ಯಾಕೆ ಜಸ್ಟ್ ವೈ? ಸ್ವಲ್ಪ ನಿಧಾನ ಆಡಿ ಅಲ್ಲ. 14 ಬಾಲಿಗೆ 48 ರನ್ ಹೊಡೆದು ಔಟ್ ಆದರು. 7 4 3 ಸಿಕ್ಸರ್. ನರೇನ್ ಅವರು ಇವತ್ತು ಭಾರಿ ಸೈಲೆಂಟ್ ಆಗಿದ್ದರು. ನರೇನಿಗೆ ಕರೆಕ್ಟಾಗಿ ಹೋಮ್ವರ್ಕ್ ಮಾಡ್ಕೊಂಡು ಬಂದಿದ್ರು ಅಂತ ಕಾಣ್ತದೆ ನಮ್ಮ ಬೌಲರ್ಸ್. ಬಟ್ ಬೇರೆ ಯಾವ ಪ್ಲೇಯರಿಗೆ ಸಹ ಹೋಮ್ವರ್ಕ್ ಮಾಡ್ಕೊಂಡು ಬಂದಿರಲಿಲ್ಲ. ಅದೇ ಪ್ರಾಬ್ಲಮ್ ಆಗಿದ್ದು. ನರೇನ್ ಅವರು ಬ್ಯಾಟಿಂಗ್ ಮಾಡುವಾಗ ಯಾರ್ಕರು, ವೈಡ್ ಯಾರ್ಕರು, ಸ್ಲೋವರ್ ಬಾಲೆಲ್ಲ ಹಾಕ್ತಾಯಿದ್ರು. 15 ಬಾಲಿಗೆ 10 ರನ್ ಹೊಡೆದವರು ಔಟ್ ಆದರು. ಮತ್ತು ರಘುವಂಶಿ ಅವರ ಕ್ಯಾಚನ್ನು ಲಂಬು ಮಾನವ ಗ್ರೀನ್ ಅವರು ಸೂಪರಾಗಿ ಹಿಡಿದ್ರು. ಗ್ರೀನ್ ಜರ್ಸಿಯಲ್ಲಿ ಗ್ರೀನ್ ಅವರು ಆ ಕ್ಯಾಚನ್ನು ಸೂಪರಾಗಿ ಹಿಡಿದ್ರು. 6 ಓವರಿಗೆ 75 ರನ್ನಿಗೆ 3 ವಿಕೆಟ್. ಮತ್ತು ವೆಂಕಟೇಶ್ ಅಯ್ಯರ್ ಅವರು 8 ಬಾಲಿಗೆ 16 ರನ್ ಹೊಡೆದು ಅವರು ಔಟ್ ಆದರು. ಮತ್ತು ಅವರ ಕ್ಯಾಪ್ಟನ್ ಶ್ರೇಯಸ್ ಅಯ್ಯರ್ ಅವರು ಸ್ವಲ್ಪ ತಿಣ್ಕಾಡಿ 36 ಬಾಲಿಗೆ 50 ರನ್ ಹೊಡೆದು ಔಟ್ ಆದರು. ಬಟ್ ಏನು ಗೊತ್ತಾ, ಆ ಸಾಲ್ಟ್ ಅವ್ರು ಹೊಡೆದಿರೋ ರನ್ ಉಂಟಲ್ಲ, ಅದು ಕೊನೆ ತನಕ ಸಹ ನೋಡಿ, ಅದು 14 ಬಾಲ್ಗೆ 48 ರನ್ ಅಂತಂದರೆ ಗ್ರೇಟ್ ಇನ್ನಿಂಗ್ಸ್. ಕೊನೆಗೆ ರಿಂಕು ಸಿಂಗ್ ಅವರು ಅವರ ಕೆಲಸವನ್ನು ಅವ್ರು ನಿಭಾಯಿಸಿದರು. 16 ಬಾಲಿಗೆ 24 ರನ್. ರಸೆಲ್ ಅವರು ಸ್ವಲ್ಪ ಒದ್ದಾಡಿದರು. ಅವರು ಭಾರಿ ಇವತ್ತು ಒದ್ದಾಟ ನಡೆಸಿದರು. 20 ಬಾಲಿಗೆ 27 ರನ್. ಇಲ್ಲಿದ್ರೆ ಯೂಶಲಿ ರಸೆಲ್ ಅವರು 20 ಬಾಲಿಗೆ ಒಂದು 40 ರನ್ 35 ಹೊಡಿತಾರಲ್ಲ, 20 ಬಾಲಿಗೆ 27 ಮಾತ್ರ ಹೊಡಿಲಿಕ್ಕಾದದ್ದು. ಬಟ್ ಮ್ಯಾಚ್ ಟರ್ನ್ ಮಾಡಿದಂಥ ಆಟಗಾರ ಕೊನೆ ಕ್ಷಣದಲ್ಲಿ ಯಾರು ಅಂತಂದರೆ ಈ ರಮಣ್ದೀಪ್ ಸಿಂಗ್. 9 ಬಾಲಿಗೆ 24 ರನ್ ಮಾರ್ರೆ. ಇಲ್ಲಿದ್ರೆ ಒಂದು 210 ಹೊಡಿತಿದ್ರ ಅಷ್ಟೇ ಅಂತ KKR ಅವರು. ಇವರು ಲಾಸ್ಟ್ 9 ಬಾಲಿಗೆ ನಾಯಿ ಹೊಡೆದಾಕಿ, ಅಂದರೆ ಯಾರಾದರೂ ಒಬ್ಬರು ಬಂದು ಹೊಡಿತಾರೆ ನಮ್ಮ ತಂಡದ ಮೇಲೆ. 9 ಬಾಲಿಗೆ 24 ರನ್ ಅವ್ರು ಹೊಡೆದ್ರು. ಇವತ್ತು ಕಂಟ್ರೋಲ್ ಅಂತ ಮಾಡಿದ್ದು ನಮ್ಮ ಹಿರಿಯ ಸ್ಪಿನ್ನರ್. ಇವತ್ತು ಪುನಃ ಚಾನ್ಸ್ ಕೊಟ್ಟರು ಅವರಿಗೆ, ಕರಣ್ ಶರ್ಮಾ ಅವರು ಮಾತ್ರ ಒಂದು ರೇಂಜಿಗೆ ಕಂಟ್ರೋಲ್ ಮಾಡಿದ್ದು. ಬಿಟ್ಟರೆ ನಮ್ಮ ಫಾಸ್ಟ್ ಬೌಲರ್ಸ್ ಎಲ್ಲ ಭಯಂಕರ ಫಾಸ್ಟಾಗಿ ರನ್ ಲೀಕ್ ಮಾಡಿದ್ದಾರೆ. ಯಶ್ ದಯಾಳ್ ಅವರು, ಅವರ ಹೆಸರಲ್ಲೇ ಉಂಟಲ್ಲ, ಅವರು ದಯಾಳು. ರನ್ನು ಬೇಕಾ, ತಗೋ ಕೊಡ್ತೇನೆ ರನ್ನು ಅಂತ ತುಂಬ ದಯಾಳುವಾಗಿದ್ದಾರೆ ಅವರು. ಅರ್ಧಶತಕ ವೆಲ್ ಮೇಡ್ 50 ಹೊಡೆದ್ರು. ಮತ್ತು ನಮ್ಮ ಫರ್ಗ್ಯೂಸನ್ ಅವರು ಜಸ್ಟ್ ಮಿಸ್ಸು. ಅವರು ಒಂದು ಅರ್ಧಶತಕ ವಂಚಿತರಾದರು 3 ರನ್ನಿಂದ. ಐ ಥಿಂಕ್ 47 ರನ್ ಬಿಟ್ಟು ಕೊಟ್ಟರು ಅಂತ ಅನಿಸ್ತದೆ. 223 ಟಾರ್ಗೆಟ್. ನಮ್ಮದು ಪವರ್ ಪ್ಲೇ ಸ್ಟಾರ್ಟ್ ಆಯಿತು. ಬ್ಯಾಟಿಂಗು ವಿರಾಟ್ ಕೊಹ್ಲಿ ಅವರು 4 6 ಎಲ್ಲ ಹೊಡಿತಾಯಿದ್ರು. 6 ಬಾಲಿಗೆ 18 ರನ್ ಹೊಡೆದಿದ್ರು. 7ನೇ ಬಾಲ್ ಅವರು ಆಡ್ತಾ ಇರುವಾಗ
ಒಂದು ಕಾಂಟ್ರವರ್ಷಿಯಲ್ ಡಿಸಿಷನ್ ಅಂತ ಕಮೆಂಟ್ ಸೆಕ್ಷನ್ ಬರ್ತದೆ. ಇದು KKR ಮ್ಯಾಚ್ ಫಿಕ್ಸ್ ಮಾಡಿದ್ರು, KKR ಅಂಪೈರ್ಗೆ ದುಡ್ಡು ಕೊಟ್ಟರು, ಈ ಥರದ್ದೇ ಕಮೆಂಟ್ ಬರ್ತದೆ ಫಾರ್ ಶೋರ್. ಇವಾಗ ನೋಡಿ, ಬ್ಯಾಟ್ಸ್ಮೆನ್ನು ಕ್ರೀಸಲ್ಲಿ ಇರಬೇಕು. ಈಗ ನೋಬಾಲ್ ಚೆಕ್ ಮಾಡೋದು ಹಾಗೆ, ಈ ಫುಲ್ ಟಾಸ್ ನೋಬಾಲ್ ಚೆಕ್ ಮಾಡೋದು ಹಾಗೆ. ಇವರೇನು ಮಾಡಿದ್ದಾರೆ, ನಮ್ಮ ಕೊಹ್ಲಿ ಅವರು ಕ್ರೀಸ್ಗಿಂತ ಸುಮಾರು ಮುಂದೆ ಬಂದಿದ್ದಾರೆ. ಹರ್ಷಿತ್ ರಾಣಾ ಅವರು ಬಾಲ್ ಹಾಕಿದಂಥ ಬಾಲು ಅದು ಫುಲ್ ಟಾಸ್ ಬಾಲು, ಅದು ಹೀಗೆ ಬರ್ತಾ ಉಂಟು. ವಿರಾಟ್ ಕೊಹ್ಲಿ ಅವರು ನಿಂತ ಜಾಗದಲ್ಲಿ ನೋಡಿದರೆ ಅದು ವೇಸ್ಟ್ ಹೈಟ್ ಫುಲ್ ಟಾಸ್ ಫಾರ್ ಶೋರ್. ಬಟ್ ಅವರು ಕ್ರೀಸಲ್ಲಿ ಇದ್ರಾ? ಇಲ್ಲ, ಕ್ರೀಸಿಂದ ತುಂಬ ಮುಂದೆ ಬಂದಿದ್ದರು. ಸೊ ಅವರು ಕ್ರೀಸಲ್ಲಿ ಇದ್ದಿದ್ದರೆ ಆ ಬಾಲು ಎಲ್ಲಿಗೆ ಬರ್ತಾ ಇತ್ತು ಅಂತ ಅದು ಲೆಕ್ಕ ಮಾಡೋದು, ಅದು ಲೆಕ್ಕಾಚಾರ. ಅವರು ಕ್ರೀಸಲ್ಲಿದ್ದು ಆ ಬಾಲ್ ಹೊಡೆದಿದ್ರೆ ಅದು ನೋ ಬಾಲು ಆಗಿರ್ತಾ ಇರಲಿಲ್ಲ, ಅವರ ಬಿಲೋ ವೇಸ್ಟ್ ಹೈಟ್ ಬರ್ತದೆ ಆ ಬಾಲು ಅಂತ ಲೆಕ್ಕಾಚಾರದಲ್ಲಿ ಅದು ಔಟ್ ಅಂತ ಕೊಟ್ಟರು. ನನ್ನನ್ನು ಕೇಳೋದಿದ್ರೆ ಅದು ಔಟು. ಅವರು ಕ್ರೀಸಲ್ಲಿ ಇರಲಿಲ್ಲ, ಅವರು ಮುಂದೆ ಬಂದಿದ್ದರು. ಮತ್ತು ಅದು ಔಟ್ ನೋಡಿದಾಗ, ಸುಮ್ಮನೆ ಸ್ವಿಂಕಂತ ನೋಡಿದಾಗ ನೋ ಬಾಲ್ ಅಂತ ಅನ್ನಿಸ್ತದೆ. ಅವ್ರು ಹೀಗೆ ಡಿಫೆಂಡ್ ಮಾಡ್ಬೋದಿತ್ತು. ಅವರು ಗಾಬರಿಯಲ್ಲಿ ಇನ್ನೂ ಸಹ ತುಂಬ ಹೀಗೆ ಮುಂದೆ ಬಂದು ಹೀಗೆ ಮಾಡಿದರು ಬ್ಯಾಟನ್ನು, ಅದು ಇನ್ನೂ ಸಹ ಆಕ್ವರ್ಡ್ ಆಗಿ ಕಾಣ್ತು. ಇದು ಎಂತ ಮೈಗೆ ಬಂತು ಬಾಲು ಹಾಗೆ ಹೀಗೆ ಅಂತ. ಅವರು ಕ್ರೀಸಲ್ಲೇ ಇದ್ದಿದ್ರೆ ಅದು ವೇಸ್ಟ್ ಹೈಟಲ್ಲೇ ಇರ್ತಿತ್ತು, ಅದಕ್ಕಿಂತ ಸ್ವಲ್ಪ ಕೆಳಗಡೆ ಇರ್ತಿತ್ತು. ಸೊ ಅವ್ರು ಔಟ್ ಆದರು. ಅವರು ಯೂಶ್ವಲಿ ಅವರಿಗೆ ಯಾವುದಾದ್ರೂ ಔಟು ಇಷ್ಟ ಆಗದಿದ್ದರೆ ಅವ್ರು ಸ್ವಲ್ಪ ಬೇರೆ ಥರ ರಿಯಾಕ್ಟ್ ಮಾಡ್ತಾರಲ್ಲ, ಅವರು ಹಾಗೆ ಎಲ್ಲ ರಿಯಾಕ್ಟ್ ಮಾಡಿದರೆ ಅದು ಇನ್ನೂ ಸಹ ಇದು ಎಂತ ಇದು ತಪ್ಪು ಅಂಪೈರ್ ತಪ್ಪು ಅಂತ ಹಾಗೆ ಅನ್ನಿಸ್ತದೆ. ಬಟ್ ಅಂಪೈರ್ ದೃಷ್ಟಿಕೋನದಲ್ಲಿ ನೋಡಿದಾಗ, ರೂಲ್ಸ್ ದೃಷ್ಟಿಕೋನದಲ್ಲಿ ನೋಡಿದಾಗ ಅದು ಔಟು. ನಮ್ಮ ಫ್ಯಾಫ್ ಡು ಪ್ಲೆಸಿಸ್ ಅವರು ಸಹ ಔಟ್ ಆದರು. ಪವರ್ ಪ್ಲೇಲಿ 2 ವಿಕೆಟ್ ಹೋಗಿತ್ತು. ಮತ್ತೆ ರಿಯಲ್ ಆಟ ಸ್ಟಾರ್ಟ್ ಆದದ್ದು. ಮ್ಯಾಚ್ ಹೋಯ್ತು, ಕೊಹ್ಲಿ ಅವ್ರು ಸಹ ಔಟು, ಫ್ಯಾಫ್ ಸಹ ಔಟ್ ಅಂತ ಹೇಳಿದ ಮೇಲೆ ಮತ್ತೆ ಮ್ಯಾಚ್ ಸ್ಟಾರ್ಟ್ ಆದದ್ದು. ವಿಲ್ ಜಾಕ್ಸ್ ಮತ್ತು ರಜತ್ ಪಾಟಿದಾರ್ ಏನು ಸೂಪರಾಗಿ ಆಡಿದರು ಮಾರ್ರೆ. ಇದು ಮಿಸ್ ಆಗಿತ್ತು ಇಡೀ IPLಲ್ಲಿ. ಈ ಒಂದು ನಂಬರ್ 3 ಮತ್ತು ನಂಬರ್ 4 ಆಟಗಾರರು RCBಯಲ್ಲಿ ಕನ್ಸಿಸ್ಟೆಂಟಾಗಿ ವಿತ್ ಗುಡ್ ಸ್ಟ್ರೈಕ್ ರೇಟ್ ಆಡಲಿಲ್ಲ. ಸೊ ಇವತ್ತು ಸೂಪರಾಗಿ ಆಡಿದ್ರಪ್ಪ. ರಜತ್ ಪಾಟಿದಾರ್ ಅವರು 23 ಬಾಲಿಗೆ 52 ರನ್ ಹೊಡೆದ್ರು. ವಿಲ್ ಜಾಕ್ಸ್ ಅವರು 32 ಬಾಲಿಗೆ 55 ರನ್ ಹೊಡೆದ್ರು. ಇವರಿಬ್ಬರು ಸೇರಿಕೊಂಡು 1 ಪಾಯಿಂಟ್ ಆಫ್ ಟೈಮಲ್ಲಿ 11 ಓವರಿಗೆ 137 ರನ್ನಿಗೆ 2 ವಿಕೆಟ್. 11 ಓವರಿಗೆ 137 ಚಚ್ಚಿದ್ದಾರೆ, ಹಾಕೊಂಡು ಚಚ್ಚಿ ಬಿಟ್ಟಿದ್ದಾರೆ ಇಬ್ಬರು ಸೇರಿಕೊಂಡು. 11 ಓವರಿಗೆ 137ಕ್ಕೆ 2 ವಿಕೆಟ್ ಕಳೆದುಕೊಂಡಿದ್ದಂತಹ RCB ಇನ್ನು 2 ಓವರಲ್ಲಿ 4 ವಿಕೆಟ್ ಇತ್ತು. 2 ಓವರ್ 4 ವಿಕೆಟ್. ರಸೆಲ್ ಬಂದು 2 ವಿಕೆಟ್ ತೆಗೆದರು, ಸುನಿಲ್ ನಾರಾಯಣ್ ಬಂದು 2 ವಿಕೆಟ್. ಸೊ 11 ಓವರಿಗೆ 2 ವಿಕೆಟ್ ಹೋಗಿದ್ದಂಥ ತಂಡ 13 ಓವರಿಗೆ 6 ವಿಕೆಟ್ ಹೋಗಿದೆ. ಅಲ್ಲಿ 6 ವಿಕೆಟ್ ಹೋಗಿ ಐತಿ, ಎಂತ ಮಾಡೋದು ಮಾರ, ಇದು ಹೋಯ್ತು ಅಂತ ಅಂದ್ಕೊಂಡಾಗ ಪ್ರಭು ದೇಸಾಯಿ ಅವರು ಬಂದರು. ಸುಯೇಶ್ ಪ್ರಭು ದೇಸಾಯಿ ಅವರು ಮತ್ತು ದಿನೇಶ್ ಕಾರ್ತಿಕ್ ಅವರು ಸೇರಿಕೊಂಡ್ರು. ಅವರಿಬ್ಬರು ಸೇರಿಕೊಂಡು ಓಕೆ, ಒಂದು ಇಕ್ವೇಷನ್ ಎಂತ ಬಂತಂದರೆ 5 ಓವರಿಗೆ 50 ರನ್ ಬೇಕು. ಈ IPLಲ್ಲಿ ನೀರು ಕುಡ್ದಾಗೆ ಹೊಡಿಬೋದು. 5 ಓವರಿಗೆ 50, ಯಾಕಂದರೆ 4 ಓವರಿಗೆ 62, 67 ಹೊಡೆದಿದ್ದಾರೆ. ಇದು ಸ್ಲಾಗ್ ಓವರಲ್ಲಿ ರನ್ ಭಯಂಕರ ಹರಿದು ಬರ್ತಾ ಉಂಟು ಎಲ್ಲ ತಂಡದು. ಮತ್ತು DK ಮೇಲೆ ಭಾರಿ ವಿಶ್ವಾಸ ಇತ್ತು. 5 ಓವರಿಗೆ 50 ರನ್ ಹೊಡಿಬೇಕು, ಇದು ಆಗ್ತದೆ, ಇವರಿಬ್ಬರು ನಿಂತರೆ ಆಗ್ತದೆ ಅಂತ ಆಯಿತು. ಬಟ್ ನೆಕ್ಸ್ಟ್ 3 ಓವರಲ್ಲಿ ರನ್ ಬಂದದೆ 18 ರನ್. 5 ಓವರಿಗೆ 50 ಇದ್ದದ್ದು, ನೆಕ್ಸ್ಟ್ 3 ಓವರಲ್ಲಿ 18 ರನ್ ಬಂತು. 2 ಓವರಿಗೆ 32 ರನ್ ಏನೋ ಬೇಕಿತ್ತು. ಬಟ್ ಸ್ಟಿಲ್ ಇಟ್ ಈಸ್ ಪಾಸಿಬಲ್. DK ಇದ್ದಾರೆ ಹಾಗೆ, ಯಾಕಂದ್ರೆ ಪ್ರಭು ದೇಸಾಯಿ ಔಟ್ ಆದರು. ಆ ಕಡೆಯಿಂದ ಕರಣ್ ಶರ್ಮಾ. 2 ಓವರಿಗೆ 32 ಅಂತ ಇದ್ದದ್ದು, 1 ಓವರಿಗೆ 21 ಆಯ್ತು ಅಂತ ಕಾಣ್ತದೆ. 1 ಓವರಿಗೆ 21. DK ಸಹ ಔಟ್. ನಮ್ಮ ರಸೆಲ್ ಅವರ ಓವರಲ್ಲಿ DK ಅವರು ಔಟ್ ಆದರು. 1 ಓವರಿಗೆ 21 ರನ್ ಬೇಕು. ಮ್ಯಾಚ್ ಹೋಯ್ತು, ಏನು ಆಸೆ ಇರಲಿಲ್ಲ. ಆಲ್ರೆಡಿ ನಾನು ಲೈಟೆಲ್ಲ ಸೆಟಪ್ ಮಾಡ್ತಾ ಇದ್ದೆ. ಇದು ಮ್ಯಾಚ್ ಹೋಯ್ತು ಮಾರ, ಎಂತ ಇದು ಕರ್ಮ. ಇದು ಕೈಯಲ್ಲಿದ್ದ ಮ್ಯಾಚ್. 5 ಓವರಿಗೆ 50 ಅಂತ ಇರೋದೆಲ್ಲ ಕೈಯಲ್ಲಿದ್ದ ಮ್ಯಾಚ್ ಅಲ್ಲ, ಹೋಯ್ತು ಮಾರ್ರೆ ಅಂತ ಅಂದ್ಕೊಂಡದ್ದು. ಕರಣ್ ಶರ್ಮಾ ಅಣ್ಣ ಆ ಕಡೆಯಿಂದ ಬಾಲ್ ಹಾಕ್ಲಿಕ್ಕೆ ಬಂದದ್ದು ಮಿಚೆಲ್ ಸ್ಟಾರ್ಕ್. ಫಸ್ಟ್ ಬಾಲ್ 6 ದಡ್ ಅಂತ ಹೋಯ್ತು. ಓಕೆ, 5 ಬಾಲಿಗೆ ಈಗ 15 ರನ್ ಬೇಕು, ಎಂತ ಆಗ್ಬೋದು. ನೆಕ್ಸ್ಟ್ ಬಾಲ್ ಎಡ್ಜ್ ಆಯಿತು. ಇದು ಅಂಪೈರ್ ಔಟ್ ಅಂತ ಕೊಡಲಿಲ್ಲ, ರಿವ್ಯೂ ತೊಗೊಂಡ್ರು KKR. ಬ್ಯಾಟಿಗೆ ಎಡ್ಜ್ ತಾಗಿದೆ ಅಂತ ಬಂತು. ಬಟ್ ಒಂದೇ ಆ್ಯಂಗಲ್ ಸಿಕ್ಕಿದ್ದು ಅಂಪೈರಿಗೆ, ಥರ್ಡ್ ಅಂಪೈರಿಗೆ ನೋಡಲಿಕ್ಕೆ ಒಂದೇ ಆ್ಯಂಗಲ್ ಸಿಕ್ಕಿದ್ದು, ಸ್ಟ್ರೈಟ್ ಆ್ಯಂಗಲ್ಲು. ಅದರಲ್ಲಿ ಬಾಲ್ ಜಸ್ಟ್ ನೆಲಕ್ಕೆ ತಾಗಿದ ಹಾಗೆ ಕಾಣ್ತದೆ. ನನ್ನ ಲೆಕ್ಕದಲ್ಲಿ ಅದು ನಾಟ್ ಔಟ್. ಬಾಲ್ ನೆಲಕ್ಕೆ ತಾಗಿದೆ ಅಂತ ಅನ್ನಿಸ್ತಾ ಇತ್ತು, ಬೇರೆ ಆ್ಯಂಗಲ್ ಇರಲಿಲ್ಲ. ಸಾಲ್ಟಿಗೆ ಫುಲ್ಲು ಉಪ್ಪು ಜಾಸ್ತಿಯಾಗಿ ಭಯಂಕರ ಬೆಚ್ಚಾಗಿದೆ, ಆಗ್ರಿ ನಾಟ್ ಔಟು. ಒಂದೇ ಆ್ಯಂಗಲ್, ಜಸ್ಟ್ ನೀವು ಒಂದೇ ಆ್ಯಂಗಲಲ್ಲಿ ನೋಡಿದ್ದು ಅಂತ ಅವ್ರು ಜಗಳ ಆಡಿದರು.
ಎನಿವೇಸ್ ನಾಟ್ ಔಟ್ ಅಂತ ತೀರ್ಪು ಬಂದಾಯಿತು. 4 ಬಾಲಿಗೆ 15 ಆಯಿತು. 6 ಬಾಲಿಗೆ 21, 1 6, 5 ಬಾಲಿಗೆ 15 ಡಾಟ್ ಬಾಲ್ ಆಯಿತು, ನಾಟ್ ಔಟ್ ಅಂತ ಬಂತು. ನೆಕ್ಸ್ಟ್ 2 ಬಾಲಿಗೆ 2 6. ಕರಣ್ ಶರ್ಮಾ ಎಂತ ಅಣ್ಣ, ಯಾವ ಬ್ಯಾಟ್ಸ್ಮನ್ಸ್ ಹೀಗೆ ಹೊಡೆದಿಲ್ಲ. 2 ಬಾಲಿಗೆ 2 6 ಹೊಡೆದ್ರು. ನೆಕ್ಸ್ಟ್ ಎಂತ, 2 ಬಾಲಿಗೆ 3 ರನ್ ಬೇಕು. 5 ಬಾಲಿಗೆ 15 ಇದ್ದದ್ದು, 2 ಬಾಲಿಗೆ 3. ಫುಲ್ RCB ಪಾಳೆಯದಲ್ಲಿ ಹರುಷ, KKR ಪಾಳೆಯದಲ್ಲಿ ಸಂಕಟ. ಎಂತ ಈ ಮಿಚೆಲ್ ಸ್ಟಾರ್ಕ್ ಬೌಲರ್ಸ್ ಹತ್ರ ಸಹ ಹೊಡಿಸ್ಕೊಳ್ತಾರಲ್ಲ. ಈ ಪುರುಷಾರ್ಥಕ್ಕೆ, ಈ ಕರ್ಮಕ್ಕೆ 24.75 ಕೋಟಿ ಕೊಟ್ಟದ್ದ ಕರ್ಮ ಅಂತ ಎಲ್ರಿಗೂ ಸಹ ಅನಿಸಿರ್ಬೋದು, KKR ಫ್ಯಾನ್ಸಿಗೆ ಸಹ ಅನಿಸಿರ್ಬೋದು. ಮೇ ಬಿ ಇದು ಸ್ಟಾರ್ಕ್ ಅವರು ಲಾಸ್ಟ್ IPL ಮ್ಯಾಚ್ ಅಂತ ಅಂದ್ಕೊಳ್ತೇನೆ. ನೆಕ್ಸ್ಟ್ ಮ್ಯಾಚಿಂದ ಅವರನ್ನು ಆಡಿಸೋದಿಲ್ಲ ಅಂತ ಅಂದ್ಕೊಂಡಿದ್ದಾನೆ. ಎನಿವೇಸ್ ನೆಕ್ಸ್ಟ್ ಬಾಲು, ಅದು ಒಂಥರ ವೈಡ್ ಯಾರ್ಕರ್ ಆಗ್ತಿದ್ದಂಥ ಬಾಲನ್ನು ಕರಣ್ ಶರ್ಮಾ ಅವರು ಹೀಗೆ ಹೊಡಿಲಿಕ್ಕೆ ಹೋದರು. ಅದು ಫುಲ್ ಟಾಸ್ ತೊಗೊಂಡ್ರು, ಲೋ ಫುಲ್ ಟಾಸು. ಸ್ಟಾರ್ಕ್ ಅವರು ಸೂಪರಾಗಿ ಕ್ಯಾಚ್ ಹಿಡಿದುಬಿಟ್ರು, ಕಾಟ್ ಆ್ಯಂಡ್ ಬೋಲ್ಡ್. ಅವರು ಕ್ಯಾಚ್ ಹೀಗೆ ಹಿಡಿಯುವಾಗ ಸಿರಾಜ್ ಇದು ಸ್ಟ್ರೈಕರ್ ಎಂಡಿಗೆ ಓಡಿ ಆಗಿದ್ದೇವೆ, ಓಡ್ತಾ ಇದ್ದಾನೆ. ಸಿರಾಜಿಗೆ ಸೈಕ್ ಆಯ್ತು, ಅಯ್ಯಯ್ಯೋ ವಿಕೆಟ್ ಹೋಯ್ತಲ್ಲ ಮಾರ್ರೆ. 2 ಬಾಲ್ 3 ಇದ್ದದ್ದು, 1 ಬಾಲ್ 3 ಆಯಿತು. ಫರ್ಗ್ಯೂಸನ್ ಅವರು ಆಡಲಿಕ್ಕೆ ಬಂದರು, ಅವರು ಹೊಡೆದ್ರು. ಬಟ್ 2 ರನ್ ಓಡಲಿಕ್ಕೆ ಆಗಲಿಲ್ಲ ಅವರಿಗೆ. 1 ರನ್ ಓಡಿದ್ರು. ಇನ್ನೇನು 2 ರನ್ ಕಂಪ್ಲೀಟ್ ಆಗ್ತದೆ ಅಂತ ಅನ್ನುವಾಗ ವರ್ಸ್ಟ್ ಥ್ರೋ, ಬಟ್ ಸ್ಟಿಲ್ ವರ್ಸ್ಟ್ ಥ್ರೋ ಆಗಿ ಸಹ ಸಾಲ್ಟ್ ಅವರು ಡೈವ್ ಎಲ್ಲ ಹೊಡೆದು ರನ್ಔಟ್ ಮಾಡಿದರು. ನಾವು 1 ರನ್ನಿಂದ ಸೋಲು ಕಾಣಬೇಕಾಯ್ತು. ಯಾರನ್ನಂತ ಬೈಯೋದು? ಅಲ್ಲಿ ಓಪನರ್ಸ್ ಆಡಲಿಲ್ಲ ಅಂತ ದೂರಬೇಕಾ, ಅಥವಾ ಆ ಮಿಡ್ಲ್ ಓವರಲ್ಲಿ 2 ಓವರಲ್ಲಿ 4 ವಿಕೆಟ್ ಹೋಯ್ತಲ್ಲ ಅವರನ್ನು ದೂರಬೇಕಾ, ಅಥವಾ 5 ಓವರಿಗೆ 50 ಇದ್ದರೆ ಸಹ ಫಿನಿಷ್ ಮಾಡಲಿಕ್ಕಾಗಲಿಲ್ಲಲ್ಲ DK ಮತ್ತು ಪ್ರಭುದೇಸಾಯಿ ಅವ್ರನ್ನ ಬೈಬೇಕಾ, ಅಥವಾ ಫಸ್ಟ್ ಓವರಲ್ಲಿ 28 ರನ್, ಅವರ ಫಸ್ಟ್ ಓವರಲ್ಲಿ 28 ರನ್ ಬಿಟ್ಟು ಕೊಟ್ಟ ಫರ್ಗ್ಯೂಸನ್ ಅವರಿಗೆ ಬೈಬೇಕಾ, ಅಥವಾ ಲಾಸ್ಟ್ ಓವರ್ ಹಾರಿಬಲ್ ಹಾಕಿ ನೋ ಬಾಲು ವೈಡ್ ಗೀಡ್ ಮಾಡಿದಂತಹ ಯಶ್ ದಯಾಳ್ ಅವರಿಗೆ ಬೈಬೇಕಾ, ಅಥವಾ ನಮಗೆ ಬೈಬೇಕಾ ನಾವು ಎಂತಂತ ಗೊತ್ತಿಲ್ಲ. ಯಾಕಂತಂದರೆ ಕರಣ್ ಶರ್ಮಾ ಅವರು ಆ 3 ಬಾಲಿಗೆ ಆ ಓವರಲ್ಲಿ 3 ಸಿಕ್ಸ್ ಹೊಡೆದಕ್ಕೆ ಇಲ್ಲೇ ತನಕ ಬಂತು. 1 ರನ್ನಿಂದ ಸೋತೆವು. ಇಲ್ದಿದ್ರೆ ಒಂದು 10-15 ರನ್ನಿಂದ ಸೋಲ್ತಿದ್ದೆವು ಮಾರ್ರೆ. ಸೊ ಎಂತ ಅಂದರೆ ನಮ್ಮ ಪಾಡು ನಾಯಿ ಪಾಡ ಅಂತ RCB ಫ್ಯಾನ್ಸ್ ಪಾಡು ಉಂಟಲ್ಲ, ನಾಯಿ ಪಾಡು. ಈ ಥರದ್ದು ಪಾಡು ಯಾವ ಫ್ಯಾನ್ಸಿಗೆ ಸಿಗ್ಬಾರ್ದು ಮಾರ್ರೆ. 8 ಮ್ಯಾಚಲ್ಲಿ 7 ಮ್ಯಾಚ್ ಸೋತಿದ್ದೇವೆ, ಒಂದೇ ಗೆದ್ದಿರೋದು. ಅದು ಒಂದು ಸಹ ಅದು ಭಾರಿ ಕಷ್ಟಪಟ್ಟು ಗೆದ್ದಿರೋದು. ಕೊಹ್ಲಿ ಮತ್ತು DK ಮಾತ್ರ ಆಡಿದ್ದ ಆ ಮ್ಯಾಚಲ್ಲಿ. ಇನ್ನು ಎಷ್ಟು ಮ್ಯಾಚ್ ಉಂಟು? ಒಂದು ಕೆಲಸ ಮಾಡುವ, ಇನ್ನು ಅಷ್ಟು ಮ್ಯಾಚನ್ನು ಸಹ ಸೋಲುವ. ಹೊಸ ಅಧ್ಯಾಯ ಈ ಥರ ಇರಲಿ. ಲಾಸ್ಟ್ ಪ್ಲೇಸಲ್ಲಿ ಅಂದರೆ ಬೇರೆಯವ್ರಿಗೆ ನಾವು ಚಾಲೆಂಜ್ ಹಾಕಬೇಕು. ನಿಮಗೆ ಗಟ್ಸಿದ್ರೆ ನಮ್ಮ ಮೇಲೆ ವಿನ್ ಆಗಿ ಅಂತ, ನಿಮಗೆ ಗಟ್ಸಿದ್ರೆ ನಿಮಗೆ ಗಟ್ಸಿದ್ರೆ ನಮ್ಮ ಮೇಲೆ ಸೋಲಿ ಅಂತ ನಾವು ಚಾಲೆಂಜ್ ಹಾಕಬೇಕು. ಮೇ ಬಿ ರಾಯಲ್ ಚಾಲೆಂಜರ್ಸ್ ಆ ಥರವ ಅಂತ ಈ ಸಲ ಈ IPL ಅಲ್ಲಿ ಬೇರೆ ಥರ ನಮ್ಮ ತಂಡ. ನಾವು ರಾಯಲಿ ಚಾಲೆಂಜ್ ಹಾಕ್ತೇವೆ ಅವರಿಗೆ, ನಿಮಗೆ ಗಟ್ಸಿದ್ರೆ ನಮ್ಮ ಮೇಲೆ ಸೋಲಿ ಅಂತ. ಸೊ SRHಗೆ ಈಗ ಓಪನ್ ಆಗಿ ಚಾಲೆಂಜ್ ಆಗ್ತಾ ಇರೋದು, SRH ನಿಮ್ಮ ನೆಲಕ್ಕೆ ಬರ್ತಾ ಇದ್ದೇವೆ, ಹೈದರಾಬಾದಲ್ಲಿ ಆಡ್ತೇವೆ, ನಿಮಗೆ ಗಟ್ಸಿದ್ರೆ ನಮ್ಮ ಮೇಲೆ ಸೋಲಿ. ಹೇಗೆ ಎಂತ ಎಲ್ಲ SRH ಫ್ಯಾನ್ಸಿಗೆ ಶೇರ್ ಮಾಡಿಯಾ, ಗಟ್ಸಿದ್ರೆ ಸೋಲಿಯಾ, ಅದು ಹೇಗೆ ಸೋಲ್ತೀರಿ ಅಂತ ನಾವು ನೋಡ್ತೇವೆ ಅಷ್ಟೇ. ನಾವು ಸ್ವಲ್ಪ ಚೇಂಜ್ ಆಗುವ ಈ ಸಲ. 8 ಮ್ಯಾಚ್ ಬೇರೆ ಥರದ IPL ನೋಡಿದ್ದೇವೆ. ಇನ್ನು ನೆಕ್ಸ್ಟ್ ಈ ಥರ ನಾವು ಚಾಲೆಂಜ್ ಹಾಕ್ಬೋದು, ಗಟ್ಸಿದ್ರೆ ಸೋಲಿ ಅಷ್ಟೇ. ಬರುವ ನಮಸ್ಕಾರ.